ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವು ಮೂಲಂಗಿ ಪರೋಟಾನ ಮಾಡ್ತಾಯಿದ್ದೀವಿ. ಯಾರೆಲ್ಲ ಮೂಲಂಗಿ ತಿನ್ನಲ್ಲ ಅವ್ರು ಈ ರೀತಿ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಮೂಲಂಗಿ ಅಂತಲೇ ಗೊತ್ತಾಗಲ್ಲ. ಹಾಗಾದರೆ ಇದಕ್ಕೆ ಏನೆಲ್ಲ ಬೇಕು ನೋಡೋಣ. ಮೇಯ್ನಾಗಿ ಮೂಲಂಗಿ ಬೇಕು, ಕಡಲೆ ಹಿಟ್ಟು, ಹಸಿಮೆಣಸು, ಶುಂಠಿ, ಜೀರಿಗೆ, ಕೊತ್ತಂಬರಿ, ಖಾರದ ಪುಡಿ, ಅರಿಶಿನದ ಪುಡಿ, ಬ್ಲ್ಯಾಕ್ ಸಾಲ್ಟು, ಗರಂ ಮಸಾಲ ಇಲ್ಲಾಂದರೆ ಪಾವ್ ಭಾಜಿ ಮಸಾಲ ಎರಡರಲ್ಲಿ ಒಂದು ಹಾಕಿ, ಹಾಗೆಯೇ ಆಮ್ಚೂರ್ ಪೌಡರ್ ಇದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀವಿ. ಇವಾಗ ಫಸ್ಟ್ ನಾವು ಗೋಧಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಜ್ವೈನ್ ಏನಿರುತ್ತೆ, ಓಮ್ ಕಾಳು, ಅದನ್ನು 1 ಸ್ಪೂನ್ ಆಗೋಷ್ಟು ತೊಗೊಂಡು ಚೆನ್ನಾಗಿ ಕೈಯಿಂದ ಉಜ್ಜಿಬಿಟ್ಟು ಹಾಕಿ 1 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಸೇರಿಸ್ಕೊಂಡು ಇದು ಸ್ವಲ್ಪ ಸಾಫ್ಟಾಗಿಯೇ ಕಲಸಿ ಇಟ್ಕೊಳ್ಬೇಕು. ಪರೋಟಕ್ಕೆ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಸಾಫ್ಟಾಗಿರಲಿ. ಆಮೇಲೆ ಇದಕ್ಕೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ನಾದ್ಬಿಟ್ಟು ಇದಕ್ಕೆ ಸ್ವಲ್ಪ ಒದ್ದೆ ಆಗಿರೋ ಬಟ್ಟೆನ ಮುಚ್ಚಿ ಮೇಲ್ಗಡೆ ಪ್ಲೇಟ್ನ ಮುಚ್ಚಿಬಿಟ್ಟು ಸಪ್ರೇಟ್ ತೆಗೆದು ಇಟ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾವು ಮೂಲಂಗಿನ ಈ ರೀತಿ ನೀಟಾಗಿ ತುರ್ಕೊಳ್ಬೇಕು. ಏನಂದರೆ ಫ್ರೆಂಡ್ಸ್, ಈ ಮೂಲಂಗಿ ನೀರನ್ನು ನಾವು ತೆಗಿತೀವಿ, ಆ ನೀರಿಂದ ಬೇಕಾದರೂ ನೀವು ಗೋಧಿ ಹಿಟ್ಟನ್ನು ಕಲಸಿಟ್ಕೊಳ್ಬೋದು. ನಾವಿಲ್ಲಿ ನೀರನ್ನೇ ಹಾಕಿ ಕಲಸಿರೋದು. ಇವಾಗ ನಾವಿಲ್ಲಿ ಕುಟಾಣಿಗೆ ಹಸಿಮೆಣಸು, ಶುಂಠಿ, ಕೊತ್ತಂಬರಿ, ಜೀರಿಗೆನ ಹಾಕಿ ಚೆನ್ನಾಗಿ ಕುಟ್ಟಿಟ್ಕೊಳ್ತಾ ಇದ್ದೀವಿ. ನೋಡಿ, ಈ ರೀತಿ ಮೂಲಂಗಿನ ಕೈಯಿಂದ ಚೆನ್ನಾಗಿ ಹಿಂಡ್ಬಿಟ್ಟು ನೀರನ್ನು ತೆಗಿಬೇಕದು. ಸೊ ಇದೇ ನೀರನ್ನು ನಾವು ಯೂಸ್ ಮಾಡ್ಕೊಂಡು ಕೂಡ ಗೋಧಿ ಹಿಟ್ಟೇನಿತ್ತು, ಚಪಾತಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಲ್ಲ ಪರೋಟಕ್ಕೆ, ಅದನ್ನು ಕೂಡ ಕಲಸಿಟ್ಕೊಳ್ಬೋದು. ಇವಾಗ ಕುಟಾಣಿಯಲ್ಲಿ ಹಾಕಿ ಕೊಟ್ಟಿರೋದು ಮತ್ತು ಕಡಲೆ ಹಿಟ್ಟು 1-2 ಟೇಬಲ್ ಸ್ಪೂನು, ನಾವೇನು ಮಸಾಲ ಐಟಮ್ಸ್ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಕಡಲೆ ಹಿಟ್ಟು ಯಾಕೆ ಹಾಕೋದು ಅಂದರೆ ಮತ್ತು ಇದು ನೀರು ಹೇಳುತ್ತಲ್ವ, ಸೊ ಅದಕ್ಕೋಸ್ಕರ. ಇನ್ ಕೇಸ್ ನಿಮಗೇನಾದರೂ ಇನ್ನೂ ಸ್ವಲ್ಪ ನೀರಾಯಿತು ಇದು ಸ್ಟಫಿಂಗ್ ಅಂತ ಅನಿಸಿದರೆ ನೀವು ಇನ್ನೊಂದು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ಬೋದು. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಪಾತಿ ಹಿಟ್ಟೇನು ಕಲಸಿಟ್ಕೊಂಡಿದ್ವಿ ಗೋಧಿ ಹಿಟ್ಟು, ಅದನ್ನು ಚಿಕ್ಕದಾಗಿ ಲಟ್ಟಿಸ್ಬಿಟ್ಟು ಅದರೊಳಗೆ ಸ್ಟಫಿಂಗ್ನ ತುಂಬಿ ಆಮೇಲೆ ನೋಡಿ ಈ ರೀತಿ ನಿಧಾನಕ್ಕೆ ಲಟ್ಟಿಸ್ಕೊಳ್ಬೇಕು. ಗಟ್ಟಿ ಒತ್ತಬಾರ್ದು, ಮಾಡಿದರೆ ಒಳಗಡೆ ಇರೋ ಸ್ಟಫಿಂಗು ಹೊರಗಡೆ ಬಂದುಬಿಡತ್ತೆ. ಸೊ ನಿಧಾನಕ್ಕೆ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡ್ಬಿಟ್ಟು ಕೌಲಿ ಮೇಲೆ ಹಾಕಿ 2 ಸೈಡು ಬೇಯಿಸ್ಕೊಳ್ಬೇಕು. ಇದು ಬೆಂದಿದ್ದಾದಮೇಲೆ ನಾವು 2 ಸೈಡು ತುಪ್ಪ, ಬೆಣ್ಣೆ ಅಥವಾ ಎಣ್ಣೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ 2 ಸೈಡು ಬೇಯಿಸ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ತಿನ್ನಲಿಕ್ಕೆ. ಮೂಲಂಗಿ ಯಾರು ಇಷ್ಟಪಡ್ತಾ ಇರಲ್ಲ, ತಿನ್ನಲಿಕ್ಕೆ ಯಾರಿಗೆ ಇಷ್ಟ ಆಗಲ್ಲ ಅವ್ರು ಹೀಗೆ ಮಾಡ್ಕೊಂಡು ತಿನ್ಬೋದು. ಮೂಲಂಗಿ ಸ್ಮೆಲ್ ಏನು ಇರಲ್ಲ ಇದರಲ್ಲಿ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಪರೋಟ ಮಾಡಲಿಕ್ಕೇ ಬರಲ್ಲ. ನಾನು ಅದಕ್ಕೋಸ್ಕರ ಅಕ್ಕನ ಮನೆಗೆ ಹೋದಾಗ ಅಕ್ಕನಿಗೆ ಪರೋಟ ಮಾಡೋದನ್ನು ಹೇಳ್ಕೊಡು ಅಂತ ಹೇಳಿದಾಗ ನನಗೂ ಅಷ್ಟೇ ಮೂಲಂಗಿ ಇಷ್ಟ ಆಗಲ್ಲ, ಅದಕ್ಕೆ ಅವಳು ಮೂಲಂಗಿ ಪರೋಟನ ಮಾಡಿಕೊಟ್ಲು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ನಾನು ಈ ಚಟ್ನಿ ಏನಿದೆ ಮೂಲಂಗಿಗೆ ತೊಗೊಂಡಿರೋದು ಅದು ಕ್ಯಾಪ್ಸಿಕಮ್ದು, ಅದರ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ, ಇವಾಗಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಹಾಗೆಯೇ ಮೊಸರು ಮತ್ತು ಇನ್ನೊಂದು ನಾವು ಇಟ್ಕೊಂಡಿರೋದು ಜೋನಿ ಬೆಲ್ಲ ಇರುತ್ತಲ್ಲ, ಹಳ್ಳಿ ಕಡೆ ಇರುತ್ತಲ್ಲ ಆ ಬೆಲ್ಲ ಮತ್ತು ತುಪ್ಪ ಇಟ್ಕೊಂಡಿರೋದು. ಆ್ಯಕ್ಚುಲಿ ನಮಗೆಲ್ಲ ಬೆಲ್ಲ ಮತ್ತು ತುಪ್ಪದ ಜೊತೆನೇ ತಿನ್ನಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇಟ್ಕೊಂಡಿದ್ದೀನಿ. ಈ ಚಟ್ನಿನೂ ಚೆನ್ನಾಗಿರುತ್ತೆ ಇದ್ರ ಜೊತೆ ತಿನ್ನಲಿಕ್ಕೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಳಗಡೆನೂ ಕೂಡ ಸ್ಟಫಿಂಗ್ ಎಲ್ಲ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.